ಗುಡ್ ಮಾರ್ನಿಂಗ್ ಸ್ನೇಹಿತರೆ. ಇವತ್ತಿನ ದಿನ ಶಿಮ್ಲಾದಲ್ಲಿ ಮಾರ್ನಿಂಗ್ ಹೇಗಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಆಕಾಶ ಎಷ್ಟು ಕ್ಲಿಯರ್ ಆಗಿದೆ ನೋಡಿ, ಹಾಗೆ ಮರಗಳನ್ನು ನೋಡ್ಬೋದು. ಇಲ್ಲಿನ ಮನೆಗಳನ್ನು ನೋಡೋದೇ ಒಂದು ಸೊಗಸು. ಯಾಕೆ ಅಂತಂದರೆ ಒಂದು ಘಟ್ಟದ ಮೇಲೆ ಮನೆ ಇದ್ದರೆ ಅದ್ರ ಹಿಂಭಾಗದಲ್ಲಿ ಮತ್ತು ಸ್ವಲ್ಪ ಎತ್ತರದಲ್ಲಿ ಮತ್ತೊಂದು ಮನೆಗಳನ್ನು ಕಾಣ್ಬೋದಾಗಿದೆ. ತುಂಬ ದೂರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ. ಸೊ ನೋಡಿ, ಈ ರೀತಿಯಾಗಿರುತ್ತೆ. ಒಂದೊಂದು ಘಟ್ಟದ ಮೇಲೂ ಮನೆ ಸಾಲಿರುತ್ತೆ. ನಾವಂತೂ ಘಟ್ಟ ಅಂತಂದರೆ ತುಂಬಾ ಹೆದರ್ಕೊಂಡ್ಬಿಡ್ತೀವಲ್ವ, ಮಳೆಗಾಲದಲ್ಲಿ ಏನಾಗುತ್ತೋ ಅನ್ನೋ ಕಾರಣದಿಂದ. ಬಟ್ ಇಲ್ಲಿ ಅದೇ ರೀತಿಯಾಗಿ ಇರೋದು ನೋಡಿ. ಸೂರ್ಯ ಬರ್ತಾ ಇದ್ದಾನೆ, ಈ ಗುಡ್ಡದ ಮೇಲೆ ಬಂದಿದೆ ನೋಡಿ ಆಲ್ರೆಡಿ. ಈ ಮರಗಳನ್ನೆಲ್ಲ ನೋಡ್ತಾ ಇದ್ದರೆ ಕ್ರಿಸ್ಮಸ್ನಲ್ಲಿ ನಾವು ನೋಡಿರ್ತೀವಲ್ವ, ಸ್ನೋನ ಫಾಲ್ ಆಗೋದಕ್ಕೆ ಬೇಕಾಗೋ ರೀತಿ ಮಾರ್ಪಾಡನ್ನು ಮಾಡ್ಕೊಂಡಿರೋವಂಥ ಮರಗಳನ್ನು ಮಾತ್ರ ನಾವು ಇಲ್ಲಿ ಕಾಣ್ಬೋದಾಗಿದೆ. ರಸ್ತೆಗಳನ್ನು ನೋಡಿ ಈ ರೀತಿಯಾಗಿ ಡೊಂಕು ಆಗಿ ಇದೆ. ಹಾಗೆ ನಾವೀಗ ಕುಫ್ರಿಗೆ ಹೋಗ್ತಾ ಇದ್ದೀವಿ ನೋಡಿ. ಪಕ್ಕದಲ್ಲೆಲ್ಲ ಸ್ನೋ ಬಿದ್ದಿದೆ. ಸೊ ಇದು ಜನವರಿನಲ್ಲೇ ಬಿದ್ದಿರೋದ್ರಿಂದ ಸ್ವಲ್ಪ ಗಲೀಜಾಗಿದೆ ಅಂತಲೇ ಹೇಳ್ಬೋದು. ಅಲ್ಲಲ್ಲಿ ಸ್ನೋ ಬಿದ್ದು ಅದೇ ರೀತಿಯಾಗಿ ಮೆಲ್ಟ್ ಆಗದೆ ಇರೋವಂಥ ಸ್ನೋ ಆ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬ ಗಲೀಜಾಗಿದೆ. ಶ್ರೀಜಂಗಂತೂ ಈ ಐಸ್ ನೋಡ್ತಿದ್ದಂಗೆ ತುಂಬಾ ಖುಷಿಯಾಯಿತು. ನಾವು ಫಸ್ಟ್ ಟೈಮ್ ಈ ರೀತಿಯಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಗೇಟ್ ಎಂಟ್ರೆನ್ಸಲ್ಲಿ ನೀವು ಅಮೌಂಟ್ನ ಕೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮುಂದೆ ನಾವು ಜೀಪಲ್ಲಿ ಹೋಗಬೇಕಾಗತ್ತೆ. ಈ ರಸ್ತೆಗಳನ್ನು ನೋಡಿ ಸ್ನೇಹಿತರೆ, ನಾವು ಕೊಡಚಾದ್ರಿಯಲ್ಲಿ ಕಾಣಿಸ್ತೀವಲ್ಲ ಅದೇ ರೀತಿ 4x4 ವೆಹಿಕಲಲ್ಲಿ ಹೋಗಬೇಕಾಗತ್ತೆ. ಅದೇ ರೀತಿಯಾಗಿ ದಾರಿ ಕೂಡ ಇದೆ. ಸಾಧಾರಣಂಥವ್ರ ಹತ್ರ ಡ್ರೈವ್ ಮಾಡೋಕ್ಕಾಗಲ್ಲ, ಅವರೆಲ್ಲ ಎಕ್ಸ್ಪರ್ಟ್ ಆಗಿದ್ದಾರೆ ಇದರಲ್ಲೇ ಮಾಡಿ. ಸೊ ನಮ್ಮದು ಕುಫ್ರಿನಲ್ಲಿ ಇವತ್ತಿನ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹೊರಟಿದ್ದೀವಿ. ಎಷ್ಟು ಆಗುತ್ತೆ ನೋಡಬೇಕು. ಇಲ್ಲಿ ನೋಡೋ ಒಂದು ಸ್ನೋ ವರ್ಲ್ಡ್ ಕೂಡ ಇದೆ. ಸ್ನೋ ಬೇರೆ ಟೈಮಲ್ಲಿ ನನಗೆ ಗೊತ್ತಿರೋ ಹಾಗೆ ಇಲ್ಲಿ ಯಾರೂ ಎಂಜಾಯ್ ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ವೆದರ್ ನೋಡಿ, ಇಷ್ಟೊಂದು ಬಿಸಿಲಿದೆ ಅಂತ ಅನಿಸ್ತಾ ಇದೆ ಅಲ್ವಾ. ಬಟ್ ತುಂಬಾ ಕೂಲಾಗಿರೋವಂಥ ಗಾಳಿನ ಕಾಣ್ತೀವಿ. ತುಂಬಾ ಕೂಲಾಗಿರೋ ಪ್ಲೇಸ್ ಆಗಿದೆ. ಸ್ವೆಟರ್ ಏನೂ ಬೇಕಾಗಿಲ್ಲ, ನಾರ್ಮಲಾಗಿ ಇದೆ. ಬಿಸಿಲು ಕೂಡ ತುಂಬಾ ಇದೆ ನೋಡಿ. ಈ ಥರ ಫಾರ್ಮಿಂಗ್ ಲ್ಯಾಂಡ್ ಕೂಡ ಇಲ್ಲಿ ಕಾಣಿಸುತ್ತೆ. ಸ್ಟೆಪ್ ಬೈ ಸ್ಟೆಪ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಅವರು ಕೂಡ. ಇಲ್ಲಿ ಟ್ರೀಗಳೆಲ್ಲ ಸ್ವಲ್ಪ ಆಲ್ರೆಡಿ ಒಣಗೋಗ್ಬಿಟ್ಟಿದೆ ಸ್ನೇಹಿತರೆ. ಮನೆಗಳು ದೂರದಲ್ಲಿ ಕಾಣಿಸ್ತಾ ಇದೆ ನೋಡಿ. ನಾವು ಈ ವೆದರ್ನ ಎಂಜಾಯ್ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಆ್ಯಕ್ಟಿವಿಟೀಸ್ ಕೂಡ ಮಾಡಿದ್ವಿ. ಜಿಪ್ ಲೈನು ಮತ್ತು ಮಕ್ಕಳಿಗಂತ ಕೆಲವೊಂದು ಲೈನ್ ಇಟ್ಟಿದ್ದರು. ಬಟ್ ಶ್ರೀಜಾಗ್ ನಾವು ಅದನ್ನು ಕೊಟ್ಟಿಲ್ಲ, ನಾನೇ ಮಾಡಬೇಕಾಯ್ತು. ಯಾಕೆಂತಂದರೆ ಮಕ್ಕಳಿಗೆ ತುಂಬ ರಿಸ್ಕಿ ಇರೋವಂಥ ಇದನ್ನು ಕೊಟ್ಬಿಟ್ಟಿದ್ರು ಅವರು. ನಾವು ಫಸ್ಟ್ ಟೈಮ್ ಅಲ್ವಾ, ನಮಗೂ ಗೊತ್ತಾಗಿಲ್ಲ. ಸ್ವಲ್ಪ ಐಸ್ ಸಿಕ್ತು. ಶ್ರೀಜಾ ಕೂಡ ಸ್ವಲ್ಪ ಆಟ ಆಡಿಕೊಂಡ್ಳು. ಇದಾದ ನಂತರ ಬೆಟ್ಟದ ಮೇಲೆ ನಮಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ತೋರಿಸೋ ಅಂಥ ಕ್ಯಾಮ್ರಾಗಳನ್ನು ಸೆಟ್ ಮಾಡಿದ್ದಾರೆ. ಕ್ಯಾಮ್ರಾ ಅಂತಂದರೆ ಬೈನೋಕುಲರ್ನ ಇಟ್ಟಿದ್ದಾರೆ. 8 ಪ್ಲೇಸಸ್ನ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಅವರು ನಮಗೆ ಚಾರ್ಜ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ. ಪರ್ ಪರ್ಸನ್ 300 ರೂಪೀಸ್ ಅಂತ ಹೇಳ್ತಾರೆ. ನೀವು ಬಾರ್ಗಿನ್ ಕೂಡ ಮಾಡ್ಕೋಬೋದಾಗಿದೆ ಸ್ನೇಹಿತರೆ. ಹಾಗೆ 3 ಇಡಿಯಟ್ಸಲ್ಲಿ ಇರುವಂಥ ರಾಜರ ಮನೆತನ, ಇಂದಿರಾ ಗಾಂಧಿಯವರು ಮಾಡಿರುವಂಥ ಅಗ್ರಿಮೆಂಟ್ ಆಗಿರುವಂಥ ಕೆಲವೊಂದು ಮನೆಗಳನ್ನು ನಾವು ಇಲ್ಲಿ ಕಾಣ್ಬೋದು. ಹಾಗೆ ನಮಗೆ ಇವರು ಮಾನಸ ಸರೋವರದ ಬೆಟ್ಟ ಕೂಡ ಕಾಣಿಸುತ್ತೆ ಅಂತಂದರು. ಬಟ್ ಅಲ್ಲಿ ಮೋಡ ಬಂದಿರೋದ್ರಿಂದ ಅದು ಕಾಣಿಸಿಲ್ಲ. ಇಲ್ಲಿ ನಾಗದೇವತೆ ಟೆಂಪಲ್ ಕೂಡ ಇದೆ, ಅಲ್ಲೂ ಕೂಡ ವಿಸಿಟ್ ಮಾಡಿದ್ವಿ ನಾವು. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ದೇವಸ್ಥಾನದ ಥರ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ನೋಡ್ಕೊಂಡು ಬರ್ಬೋದಾಗಿದೆ, ಆ ಥರ ಏನಿಲ್ಲ. ಎಲ್ಲರೂ ಹರಕೆ ಇದನ್ನು ಕಟ್ಟಿದ್ರು ಕೂಡ ಅಲ್ಲಿ ಗಟ್ಟಿಯಾಗಿ ಫುಲ್ ಕಟ್ಟಿ ಹೋಗಿಬಿಟ್ಟಿದ್ರು. ಎಲ್ಲ ಕಡೆ ನೀವು ಹೋದಲ್ಲೆಲ್ಲ ಈ ಕ್ಯಾಮ್ರಾ ಬೈನಾಕುಲರ್ನ ಇಟ್ಟು ನಿಮಗೆ ತೋರಿಸೋ ವ್ಯವಸ್ಥೆನ ಅವ್ರು ಮಾಡ್ತಾಯಿದ್ದಾರೆ. ಇದು ಮುಗಿಸ್ಕೊಂಡ್ಬಿಟ್ಟು ನಾವು ಕೂಡ ಸೀದಾ ಕೆಳಗಡೆ ಬಂದ್ವಿ. ಹಾಗೆ ಆ್ಯಪಲ್ ಗಾರ್ಡನ್ ಹತ್ರ ಬಂದ್ವಿ. ಆ್ಯಪಲ್ ಗಾರ್ಡನ್ ಅಂತ ಹೇಳೋದಷ್ಟೇ ಆಗಿಬಿಟ್ಟಿದೆ. ಯಾಕೆ ಅಂತಂದರೆ ಇಲ್ಲಿ ಆ್ಯಪಲ್ ಬ್ಲಾಸಮ್ ಸ್ಟಾರ್ಟ್ ಆಗಿಲ್ಲ. ಈ ಕಡೆ ಆ್ಯಪಲ್ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ. ಆ್ಯಪಲ್ ಹಣ್ಣಾಗಿ ಮುಗ್ದೋಗಿದೆ, ಹೂವು ಬಿಟ್ಟಿಲ್ಲ. ಸೊ ಬರೀ ಗಿಡಗಳನ್ನು ನೋಡೋವಂಥ ಒಂದು ಇದು ಬಂತು. ನಾನು ಆಲ್ರೆಡಿ ಯುರೋಪ್ ಟ್ರಿಪ್ಪಲ್ಲಿ ನೋಡಿರೋದ್ರಿಂದ ನನಗೇನೋ ಅಷ್ಟೇನು ಇದು ಅನಿಸಿಲ್ಲ. ಬಟ್ ತುಂಬ ನೋಡ್ಬೋದು ಒಮ್ಮೆ ಅಂತ ಅನ್ನಿಸ್ತು. ಸೊ ಇವತ್ತಿನ ದಿನ ಹೇಗಿತ್ತು ಅಂತ ಕುಫ್ರಿಯ ವಿಡಿಯೋ ಈ ರೀತಿಯಾಗಿತ್ತು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.